ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರೋಧಿ, ನೀವು ಪ್ರಜಾಪ್ರಭುತ್ವದ ವಿರೋಧಿ. ಯಾಕೆ ಅಂದ್ರೆ ನೀವು ಪ್ರಜಾಪ್ರಭುತ್ವನ ಅರ್ಥನೇ ಮಾಡ್ಕೊಂಡಿಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಏನು ಇಡೀ ಜಗತ್ತು ಅಳವಡಿಸಿಕೊಂಡಿರೋದು, ಮನುಷ್ಯ ಅಳವಡಿಸಿಕೊಂಡಿರೋದು. ಏನಪ್ಪಾ ಅಂದ್ರೆ 9 to 5 ಜಾಬ್ ಮಾಡ್ತೀನಿ ನಾನು. ಬೆಳಗ್ಗೆ ಎದ್ದು ನಾನು ಕೆಲಸಕ್ಕೆ ಹೋಗ್ಬೇಕು, ಅದಕ್ಕಾಗಿ ನನ್ನ ಹತ್ರ ಮನೆ ಕೆಲಸಗಳನ್ನ ಮಾಡೋದಕ್ಕೆ ನನಗೆ ಸಮಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ದುಡ್ಡು ಕೊಟ್ಟು ಒಬ್ಬ ಸಂಬಳಕ್ಕೆ ಇಟ್ಕೊಂಡಿದ್ದೀನಿ. ಅವ್ರು ನನ್ನ ಎಲ್ಲಾ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೆ ನನಗೆ ಕೆಲಸ ಮಾಡೋದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಆರಿಸಿ ಕಳಿಸ್ತೀನಿ ನಾನು. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನೀವು ಯಾವಾಗಲೂ ಹೇಳ್ತಾ ಬರೋದೇನೋ ಜನನೇ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಬೇಕು ಅಂತ. ನಾನು ದಿನ ಬೆಳಗ್ಗೆ ಎದ್ದುಬಿಟ್ಟು ನನ್ನ ಮನೆ ರಸ್ತೆಗೆ ಟಾರ್ ಇದೆಯಾ, ಲೈಟ್ ಇದೆಯಾ, ಮತ್ತೊಂದು ನೋಡೋದಕ್ಕೆ ನನಗೆ ಸಮಯ ಇಲ್ಲ. ಅದಕ್ಕೆ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರ ಆಯ್ಕೆ ಮಾಡಿ ನಾನು ಕಳಿಸ್ತೀನಿ. ನೀವೇನ್ ಮಾಡಬೇಕು, ನಾನೇನ್ ಮಾಡಬೇಕು ಅಂತ ನೀವು ಕೇಳಿದ್ರಲ್ಲ. ಶಾಸನ ಸಭೆಗೆ ಜನರಿಂದ ಆಯ್ಕೆ ಆಗೋಗಿ ನಿಮ್ಗೆ ಬಹಳ ಒಳ್ಳೆ ಆಲೋಚನೆ ಇದೆ. ನಾವೆಲ್ಲರೂ ಅದನ್ನೇ ಹೇಳ್ತಾರೆ, ಯಾರಿಗೂ ನಿಮ್ಗೆ ಕಮ್ಯುನಿಕೇಟ್ ಮಾಡಕ್ ಆಗ್ತಿಲ್ಲ. ಬಹಳ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡಿದ್ದೀರಿ. ನೀವು ಹೇಳಿದ್ರಲ್ಲ ಯಾವ್ದೋ ರೋಡು ಮೋರಿ ಇದಾಗಿದೆ ಅಂತಲ್ಲ, ಅದನ್ನ ಏನ್ ಮಾಡಬೇಕು ಅಂತ ನಿಮ್ಗೆ ಗೊತ್ತು. ಜನರಿಂದ ಆಯ್ಕೆಯಾಗಿ ಹೋಗಿ ಶಾಸನ ಸಭೆಯಲ್ಲಿ ಕೂತ್ಕೊಂಡು ಶಾಸಕರಾಗಿ ಶಾಸನಗಳನ್ನ ರಚನೆ ಮಾಡಿ. ನೀವು ನಿಮ್ಗೆ ಆ ಶಕ್ತಿ ಇದೆ. ಇಲ್ಲ ಸರ್, ಖಂಡಿತ ನೀವು ಅಲ್ಲಲ್ಲ, ಖಂಡಿತ ಕೇಳಿ. ಅದಕ್ಕೆ ಹೋಗೋ ದಾರಿ ಏನಾರು ನಾನು ಈ ಕಡೆ ಹೋಗ್ಬಿಟ್ಟೆ ಅನ್ಕೊಳ್ಳಿ, ಏನ್ ಹೇಳಿ. ಅಲ್ಲಲ್ಲ, ಆ ಕಡೆ ಹೋಗ್ಬಿಟ್ರೆ ಈಗೇನು ಇನ್ನೊಂದು ಪಾರ್ಟಿ ಆಗಿರ್ತೀನಿ ಅಷ್ಟೇ ನಾನು. ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ. ನಾಳೆ ನೀವೇ ನನ್ನ ಬೈತೀರಾ ಅಂದ್ರೆ ಸರ್ ಪ್ರಾಬಬ್ಲಿ ಆತುರದಿಂದ ಬೇಗ ಹೋಗ್ಬೇಕು ಅನ್ಬಿಟ್ಟು ಏನ್ ಹೇಳಿ, ಒಂದಷ್ಟು ದುಡ್ಡು ಕೊಟ್ಟರೆ ನಾನು ಹೋಗ್ಬಿಡ್ಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ? ಎಲ್ಲ ಲೆಕ್ಕ ಹಾಕಿ 50 ಕೋಟಿ ಬಂದ್ಬಿಟ್ಟಿದೆ ಅನ್ಕೊಳ್ಳಿ. ಅಲ್ಲೊಬ್ಬ ಇದ್ದ, ನೀನ್ ಹೋಗಮ್ಮ ನಾನ್ ಕೊಡ್ತೀನಿ ನಿಂಗೆ ದುಡ್ಡು ಅಂತ. ಇವನ ಹತ್ರ ಒಂದು 30 ಕೋಟಿ ಇಸ್ಕೊಂಡ, ಇವನ ಹತ್ರ 20 ಕೋಟಿ ಇಸ್ಕೊಂಡ. ಕೇಳಿ, ನಾನ್ ಅಲ್ಲ ಕೊಡೋದ್ ಬಿಡಿ, ನಾನು ಬಂದ್ಬಿಟ್ಟು ನಾನು ಗೆದ್ಬಿಟ್ಟೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಅವ್ನು ನನ್ಗೆ ಕೊಟ್ಟಿರೋನಿದಾನಲ್ಲ, ಏನಪ್ಪಾ ಹೆಂಗಪ್ಪ ಕೊಡ್ತೀಯ ನೀನು? ಸರ್ ನೀವು ದುಡ್ಡೆಲ್ಲ ಕೊಡ್ಬಿಡಿ ಸರ್, ಇಟ್ಕೊಳ್ಳಿ ಸರ್. ಇಲ್ಲೊಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ತಿದ್ದೀನಿ ಸರ್, ಒಂದು ಪರ್ಮಿಷನ್ ಕೊಟ್ಬಿಡಿ ಅಂದ. ನಾನು ದುಡ್ಡು ಇಸ್ಕೊಂಡ್ರೆ ಏನ್ ಮಾಡ್ತೀನಿ? ದುಡ್ಡು ಕೊಟ್ಟು ಮಾಡ್ಬೇಡಿ ಅಂದ್ರಿ. ಇವಾಗ ನೋಡಿ ಒಂಚೂರು ಬದಲಾವಣೆ ಆಗ್ತಾ ಇದೆ ಇಲ್ಲಿ. ನೋಡಿ, ನಿಮ್ಮಂತ ಯುವಕರ ಈ ಭರವಸೆ ಬಂದ್ರೆ ಖಂಡಿತ ಆಗತ್ತೆ ಅಂದ್ರೆ ಖಂಡಿತ ನಾನು ಚುನಾವಣೆ ನಿಂತ್ಕೊಂತೀನಿ. ನನಗೂ ಭರವಸೆ ಬೇಕಲ್ಲ ಸರ್ ನಿಮ್ಮಿಂದ.